Next question from 2019. The question is, a capacitor of capacitance C charged by an amount Q is connected in parallel with an uncharged capacitor of capacitance 2C. The final charge on the capacitors are. ನೋಡಿ ಇಲ್ಲಿ ಚಾರ್ಜನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಚಾರ್ಜನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಿಮಗೇನು ಬೇಕು? ವಿ ನೋ ದಟ್ ಇನ್ ದ ಕೇಸ್ ಆಫ್ ಕೆಪಾಸಿಟರ್ Q is equal to CV. ಸಿ ಕೊಟ್ಟಿದ್ರೆ ವಿ ಬೇಕು. ನಮಗೆ ಗೊತ್ತಿದೆ ಪ್ಯಾರಲಲ್ ಕೇಸಲ್ಲಿ ಪೊಟೆನ್ಷಿಯಲ್ ಸೇಮ್ ಆಗಿರುತ್ತೆ, ಚಾರ್ಜ್ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಪ್ಯಾರಲಲ್ ಕೇಸ್ ಆಗಿರೋದ್ರಿಂದ ನಾವು ಇಲ್ಲಿ ಕಾಮನ್ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಗಿವನ್ ಬರ್ಕೊಳ್ಳೋಣ. C1 is equal to C ಕೊಟ್ಟಿದ್ದಾರೆ, C2 is equal to 2C ಕೊಟ್ಟಿದ್ದಾರೆ. ಹೌದು, C ಕೊಟ್ಟಿದ್ದಾರೆ ಮತ್ತು 2C ಕೊಟ್ಟಿದ್ದಾರೆ. ಈಗ ನಾವು ಕಾಮನ್ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ದೇರ್ ಇಸ್ ಅ ಒನ್ ಫಾರ್ಮುಲಾ ಫಾರ್ ದ ಕಾಮನ್ ಪೊಟೆನ್ಷಿಯಲ್. ದ ಕಾಮನ್ ಪೊಟೆನ್ಷಿಯಲ್ ಇಸ್ ಗಿವನ್ ಬೈ C1 V1 plus C2 V2 divided by C1 plus C2. That is total charge divided by total capacitance. Total capacitance Q1 plus Q2 divided by C1 plus C2. ಇದನ್ನು ಕೂಡ ಯೂಸ್ ಮಾಡ್ಕೋಬಹುದು. ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಕಾಮನ್ ಪೊಟೆನ್ಷಿಯಲ್ C VC is equal to ನೋಡಿ C1 V1, C1 ಎಷ್ಟಿದೆ? ದಟ್ ಇಸ್ C. V is equal to V ನೇ. C2 V2, C2 is 2C ಬಟ್ ಪೊಟೆನ್ಷಿಯಲ್ ಇಲ್ಲ ಬಿಕಾಸ್ ಇಟ್ ಇಸ್ ಅನ್ಚಾರ್ಜ್ಡ್ ಅಂತ ಹೇಳಿದ್ದಾರೆ. ಸೆಕೆಂಡ್ ಕೆಪಾಸಿಟರ್ ಅನ್ಚಾರ್ಜ್ಡ್ ಅಂತ ಹೇಳಿದರೆ Q2 ಏನಾಯಿತು? 0 ಆಯಿತು. Q2 0 ಆಗ್ತಿದೆ ಅಂದರೆ C2 ಇಂಟು V2 ಬಿಕಮ್ಸ್ 0 ಡಿವೈಡೆಡ್ ಬೈ C1 ಪ್ಲಸ್ C2. C1 ಎಷ್ಟಿದೆ? C. C2 ಎಷ್ಟಿದೆ? 2C ಇದೆ. ಸೊ ದಿಸ್ ಇಸ್ ಬಿಕಮ್ಸ್ CV ಡಿವೈಡೆಡ್ ಬೈ ನೋಡಿ ಇಲ್ಲಿಗೆ ಏನಾಯಿತು? 3C ಆಯ್ತಲ್ವಾ? C ಗೆಟ್ ಕ್ಯಾನ್ಸಲ್ ಔಟ್. ಸೊ ಕಾಮನ್ ಪೊಟೆನ್ಷಿಯಲ್ ಸಿಕ್ಕಾಯಿತು V ಡಿವೈಡೆಡ್ ಬೈ 3. ದಿಸ್ ಇಸ್ ದ ಕಾಮನ್ ಪೊಟೆನ್ಷಿಯಲ್ ಫಾರ್ ದ ಟೂ ಕೆಪಾಸಿಟರ್ಸ್. ಹಾಗಾದರೆ ಚಾರ್ಜ್ ಏನಾಗುತ್ತೆ? Q1 is equal to C1 into V ಅಲ್ವಾ? ಪೊಟೆನ್ಷಿಯಲ್ ಸೇಮ್, ದಟ್ ಈಸ್ ಕಾಮನ್ ಪೊಟೆನ್ಷಿಯಲ್ VC. ಸೊ C ಎಷ್ಟಿದೆ? C1 C ಇದೆ. V ಎಷ್ಟಿದೆ? VC is V by 3. V divided by 3. See, C into V is nothing but Q alva. Q by 3. Q2 is equal to C2 into VC. C2 ಎಷ್ಟಿದೆ? 2C ಇದೆ. 2C into VC is nothing but V by 3. So C into V is nothing but Q. So Q2 is equal to 2Q divided by 3. This is the answer for the given question. Okay. So charge ಏನಾಗಿರುತ್ತೆ? ಒಂದು ಕೆಪಾಸಿಟರ್ಲಿ Q/3 ಆಗಿದ್ರೆ ಅನದರ್ ಕೆಪಾಸಿಟರ್ಲಿ 2Q/3. ಸರಿ ಮಾಡಿದ್ರೆ ತಪ್ಪು ಮಾಡಿದ್ರೆ ಅಂತ ವೆರಿಫೈ ಮಾಡ್ಬೋದು. Q1 ಪ್ಲಸ್ Q2 ಎಷ್ಟು ಬರಬೇಕು ನಿಮಗೆ? Q ಬರಬೇಕು. ನೋಡಿ Q1 ಪ್ಲಸ್ Q2 ಮಾಡಿ Q/3 ಪ್ಲಸ್ 2Q/3. ಸೊ ದಿಸ್ ಇಸ್ 3Q/3. 3 ಗೆಟ್ ಕ್ಯಾನ್ಸಲ್ ಔಟ್. ದಿಸ್ ಇಸ್ ಬಿಕಮ್ಸ್ Q. ಸೊ ಇನಿಷಿಯಲ್ ಎಷ್ಟು ಚಾರ್ಜ್ ಇತ್ತೋ ಫೈನಲ್ ಕೂಡ ಅಷ್ಟೇ ಚಾರ್ಜ್ ಬರಬೇಕು. ಇನಿಷಿಯಲ್ ಚಾರ್ಜ್ ಎಷ್ಟಿದೆ? C ಇಂಟು V ಇದೆ. ಇಲ್ಲೇ ನೋಡಿ Q1 ಪ್ಲಸ್ Q2. Q2 0 ಆಯಿತು. Q1 ಇಸ್ ಈಕ್ವಲ್ ಟು ಏನಾಯಿತು? CV. ದಿಸ್ ಇಸ್ ದ ಟೋಟಲ್ ಚಾರ್ಜ್ ಇನಿಷಿಯಲಿ. ಫೈನಲ್ ಕೂಡ ನಿಮಗೆ ಎಷ್ಟು ಬರಬೇಕು? ಅಷ್ಟೇ ಬರಬೇಕು. ಸೊ ಚಾರ್ಜ್ ಆನ್ ದ ಫಸ್ಟ್ ಕೆಪಾಸಿಟರ್ ಇಸ್ Q/3. ಚಾರ್ಜ್ ಆನ್ ದ ಸೆಕೆಂಡ್ ಕೆಪಾಸಿಟರ್ ಇಸ್ 2Q/3. ವೆರಿ ಇಂಪಾರ್ಟೆಂಟ್, ಇಲ್ಲಿ ಎರಡು ಕೆಪಾಸಿಟರ್ನ ಪ್ಯಾರಲಲಿ ಕನೆಕ್ಟ್ ಮಾಡಿದಾಗ ಕಾಮನ್ ಪೊಟೆನ್ಷಿಯಲ್ ತಗೋಬೇಕು. ಕಾಮನ್ ಪೊಟೆನ್ಷಿಯಲ್ ಈ ಫಾರ್ಮುಲಾನಾದರೂ ಯೂಸ್ ಮಾಡಿ, ಈ ಫಾರ್ಮುಲಾನಾದರೂ ಯೂಸ್ ಮಾಡಿ. ಅನ್ಚಾರ್ಜ್ಡ್ ಅಂತ ಕೊಟ್ಟಿದ್ರೆ ಆ ಕೆಪಾಸಿಟರ್ನ ಚಾರ್ಜ್ನ 0 ಅಂತ ತಗೊಳ್ಳಿ. ಸೊ ಆನ್ಸರ್ ಫಾರ್ ದ ಕ್ವಶನ್ ಇಸ್ Q/3 and 2Q/3. Next question. Two metal plates are separated by 2 cm. The potential of the plates are minus 10 volt and plus 30 volt. The electric field between the two plates is. ನಮಗೆ ಗೊತ್ತಿದೆ ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರ್ತಕ್ಕಂಥ ರಿಲೇಷನ್ನು E is equal to minus dV/dx. ಇಲ್ಲಿ ಮೈನಸ್ ಡಿ ವಿ ಅಂದರೆ ಮೈನಸ್ ಆಗಿರಲಿ, ಡಿ ವಿ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ಪೊಟೆನ್ಷಿಯಲ್, ಫೈನಲ್ ಮೈನಸ್ ಇನಿಷಿಯಲ್. ಇದು ಅಷ್ಟೇ. ಡಿಸ್ಟೆನ್ಸ್ ಅವರು ಡೈರೆಕ್ಟ್ಲಿ ಕೊಟ್ಟಿದ್ದಾರೆ, ಸಪರೇಟೆಡ್ ಬೈ ಡಿಸ್ಟೆನ್ಸ್ ಆಫ್ 2 cm ಅಂತ. 2 × 10⁻². ಇಲ್ಲೇನಾದರೂ ಇದು ಕೂಡ ಡಿಸ್ಟೆನ್ಸು ವೇರಿಯೇಷನ್ ಕೊಟ್ಟರೆ x1 to x2 ಕೊಟ್ಟರೆ ಇದನ್ನು ಕೂಡ x2 - x1 ತಗೊಳ್ಳಿ. ಈ ರೀತಿ ನೋಡಿ, ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. E is equal to minus dV/dx. We can also write it as E is equal to minus V2 - V1 divided by x2 - x1. ಎರಡು ಪೊಟೆನ್ಷಿಯಲ್ ಕೊಟ್ಟು ಎರಡು ಡಿಸ್ಟೆನ್ಸ್ ಕೊಟ್ಟರೆ ಈ ಫಾರ್ಮುಲಾ ಯೂಸ್ ಮಾಡಿ. ಇಲ್ಲಿ ಪೊಟೆನ್ಷಿಯಲ್ ಎರಡು ಕೊಟ್ಟಿದ್ರೆ ಬಟ್ ಡಿಸ್ಟೆನ್ಸ್ ಒಂದೇ ಕೊಟ್ಟಿದ್ರೆ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ನೋಡಿ, ಫೈನಲ್ ಪೊಟೆನ್ಷಿಯಲ್ ಇಲ್ಲಿ ಏನಿದೆ ಅಂದರೆ ಮೈನಸ್ V2 ಈಸ್
ಮೈನಸ್ ಪ್ಲಸ್ 30 ಇದೆ, V1 ಈಸ್ ಮೈನಸ್ ಆಫ್ ಮೈನಸ್ 10 ಇದೆ. ಓಕೆ, ಡಿವೈಡೆಡ್ ಬೈ 2 into 10 to the power of minus 2. This is becomes minus 40 divided by 2 into 10 to the power of minus 2. 2 ones are 220. So this is becomes minus 20 into 10 to the power of 2 volt. So answer for the question is E is equal to magnitude ತಗೊಂಡ್ರೆ this is becomes 2000 volt per meter. This is the answer for the given question. Next question. A particle of mass m and charge q is placed at rest in uniform electric field E and then released. The kinetic energy attained by the particle after moving a distance y is. ನೋಡಿ ಇಲ್ಲಿ ಕೈನೆಟಿಕ್ ಎನರ್ಜಿ ಕೇಳಿದರೆ ಕ್ವಶನ್ ನಂಬರ್ 44 ಅಲ್ಲಿ ಮೀನ್ಸ್ ಇನ್ ದ ಕ್ವಶನ್ ನಂಬರ್ 4 in 2019 we know that kinetic energy is equal to the work done ಅಲ್ವಾ. ಸೊ ವರ್ಕ್ ಡನ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಕೈನೆಟಿಕ್ ಎನರ್ಜಿ ಸಿಕ್ಬಿಡುತ್ತೆ. ವರ್ಕ್ ಡನ್ ಎರಡು ವಿಧಾನದಲ್ಲಿ ಕ್ಯಾಲ್ಕುಲೇಟ್ ಮಾಡೋದು, ಒಂದು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಅನದರ್ ಒನ್ ಚಾರ್ಜ್ ಇಂಟು ವಿ. ನಾನು ಆಗ್ಲೇ ಹೇಳಿದೆ ಆಫ್ ಎಮ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಬಟ್ ಈ ಕ್ವಶನ್ ಅಲ್ಲಿ ಚಾರ್ಜ್ ಮತ್ತೆ ವಿ ಕೊಟ್ಟಿಲ್ಲ, ಬಟ್ ದೇ ಆರ್ ಗಿವನ್ ಡಿಸ್ಪ್ಲೇಸ್ಮೆಂಟ್. ಆ ಫಾರ್ಮಲ್ಲಿ ಬರೆದ್ರೆ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಫೋರ್ಸ್ ಇನ್ ದ ಕೇಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಫೋರ್ಸ್ ಯಾವ ರೀತಿ ಬರೀತೀವಿ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ Q into E ಅಲ್ವಾ. ಸೊ Q into E into displacement ಕೊಟ್ಟಿದ್ದಾರೆ, displacement is nothing but Y. So this is the answer for the given question. Kinetic energy is nothing but work done. Work done ಅಂದ್ರೆ force into displacement, force in terms of electric field Q into E. So displacement ಅವ್ರು ಕೊಟ್ಟಿದ್ದಾರೆ Y. So answer for the question is QVY. Next question. The figure gives the electric potential V as a function of distance through the four regions on the x-axis. Which of the following is the true for the magnitude of the electric field E in these regions? ನೋಡಿ ಇಲ್ಲಿ ಪೊಟೆನ್ಷಿಯಲ್ ವರ್ಸಸ್ ಡಿಸ್ಟೆನ್ಸ್ ಗ್ರಾಫ್ ಕೊಟ್ಟಿದ್ದಾರೆ. ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ವಿ ನೋ ದಟ್ ದ ರಿಲೇಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ E is equal to minus dV by dx. So this can also be written as dV is nothing but change in potential x2 minus x1 divided by here V2 minus V1, V2 minus V1 divided by x2 minus x1. So ಫಸ್ಟ್ ರೀಜನ್ಗೆ ಬಂದರೆ ರೀಜನ್ 1 ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇ ಎ ಅಂತ ತಗೊಂಡ್ರೆ ನೋಡಿ ಎಲೆಕ್ಟ್ರಿಕ್ ಫೀಲ್ಡ್ ದಿಸ್ ಇಸ್ ದ ಪೊಟೆನ್ಷಿಯಲ್ ಅಲ್ವಾ. ಇನಿಷಿಯಲ್ ಪೊಟೆನ್ಷಿಯಲ್ 2 ಇದೆ, ಫೈನಲ್ ಪೊಟೆನ್ಷಿಯಲ್ 2 ಇದೆ. ಸೊ ಪೊಟೆನ್ಷಿಯಲ್ ಸೇಮ್, ಹಾಗಾಗಿ ಇದೇನಾಗುತ್ತೆ V2 ಮೈನಸ್ V1 0 ಆಗಿಬಿಡುತ್ತೆ. 0 ಬೈ ಎನಿಥಿಂಗ್ ವಿಲ್ ಬಿ 0. ನೋಡಿ ದಿಸ್ ಇಸ್ V1, ದಿಸ್ ಇಸ್ V2. ಫೈನಲ್ ಮತ್ತು ಇನಿಷಿಯಲ್ ಎರಡು 2 ಇದೆ. 2 ಮೈನಸ್ 2 ಇಸ್ 0 divided by here 1 minus 0 anything. So 0 by anything will be 0. So this is 0 ಆಯಿತು. ಬಿ ರೀಜನ್ ಅಲ್ಲಿ ತಗೊಂಡಾಗ ನೋಡಿ ಬಿ ರೀಜನ್ ಅಲ್ಲಿ ಇನಿಷಿಯಲ್ ಇದು, ಫೈನಲ್ ಇಲ್ಲಿದೆ. ಸೊ 4 ಮೈನಸ್ ಸಿ ಪೊಟೆನ್ಷಿಯಲ್ ಅಟ್ ಬಿ ಇಸ್ ಈಕ್ವಲ್ ಟು 4 ಮೈನಸ್ ಫೈನಲ್ ಇಸ್ 4, ಇನಿಷಿಯಲ್ ಎಷ್ಟಿದೆ 2 ಇದೆ, ಡಿವೈಡೆಡ್ ಬೈ x2 ಮೈನಸ್ x1, x2 ಎಷ್ಟಿದೆ 2 ಮೈನಸ್ 1, 2 minus 1, this is becomes minus 2 Newton per coulomb or volt per meter, any unit. Okay, ರೀಜನ್ ಸಿ ಗೆ ತಗೊಂಡ್ರೆ ನೋಡಿ ರೀಜನ್ ಸಿ ಅಲ್ಲೂ ಅಷ್ಟೇ ಪೊಟೆನ್ಷಿಯಲ್ ಏನಾಗಿದೆ ಕಾನ್ಸ್ಟೆಂಟ್ ಇದೆ. V2 ಮೈನಸ್ V1 0 ಬರುತ್ತೆ. 0 by anything will be 0. So potential in the region C will be electric field in the region C will be 0. Potential constant ಆಗಿದೆ. So V2 minus V1 0 ಬರುತ್ತೆ. 0 by anything will be 0. So potential at the region constant, so that the electric field is 0. D region ಅಲ್ಲಿ ತಗೊಂಡ್ರೆ electric field at the D region is ನೋಡಿ D region ಅಲ್ಲಿ this is initial, this is final. Final ಎಲ್ಲಿಗೆ ಬರ್ತಾ ಇದೆ 0 ಬರ್ತಾ ಇದೆ, initial ಎಷ್ಟಿದೆ 4 ಇದೆ. So minus final is 0, 0 minus initial ಎಷ್ಟಿದೆ 4 ಇದೆ, divided by x2 minus x1, x2 ಎಷ್ಟಿದೆ 5 ಇದೆ, ಮೈನಸ್ 4, 5 ಮೈನಸ್ 4. ನೋಡಿ ದಿಸ್ ಇಸ್ ದ ರೀಜನ್ ಅಲ್ವಾ. ಡಿ ರೀಜನ್ ಅಂದರೆ ಇದು ಡಿಸ್ಟೆನ್ಸ್ x2 ಮೈನಸ್ x1, ಪೊಟೆನ್ಷಿಯಲ್ V1 ಮೈನಸ್ V2. V2 ಅಂದರೆ 0 ಬಂದಿದೆ, V1 ಎಷ್ಟರಲ್ಲಿದೆ 4 ಅಲ್ಲಿದೆ. ಸೊ ಫೈನಲ್ ಮೈನಸ್ ಇನಿಷಿಯಲ್ ಡಿವೈಡೆಡ್ ಬೈ 5 ಮೈನಸ್ 1, ದಿಸ್ ಇಸ್ ಬಿಕಮ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 4 ಆಯಿತು ನ್ಯೂಟನ್ ಪರ್ ಕೂಲಮ್. ನೋಡಿ ಇವನ್ ಅಬ್ಸರ್ವ್ ಮಾಡಿದರೆ ನಮಗೆ ಆಪ್ಷನ್ನ ಚೆಕ್ ಮಾಡ್ತಾ ಹೋಗೋಣ. ಸೊ ಇ ಎ ಇಸ್ ಈಕ್ವಲ್ ಟು ಇ ಸಿ ಕರೆಕ್ಟ್ ಇದೆ. ಆ್ಯಂಡ್ ನೋಡಿ
ಇ ಬಿ ಏನಾಗಿದೆ, ಇ ಬಿ -2 ಇದೆ, ಇ ಡಿ ಏನಾಗಿದೆ +4 ಇದೆ. ಸೊ ಇ ಬಿ ಈಸ್ ಲೆಸ್ ದ್ಯಾನ್ ಇ ಡಿ ಆರ್ ಇ ಡಿ ಈಸ್ ಗ್ರೇಟರ್ ದ್ಯಾನ್ ಇ ಬಿ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್, 6th question from 2019. A system of two charges separated by a certain distance apart stores electric potential energy. If the distance between them is increased, the potential energy of the system. ನೋಡಿ ಕ್ವಶನ್ ನಂಬರ್ 6 ಅಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಲೆಟ್ ಟೂ ಚಾರ್ಜಸ್ Q1 and Q2 they are separated by a certain distance r. What is the potential energy? That is U is equal to 1/4 pi epsilon naught Q1 Q2 divided by r. ಈಗ ಡಿಸ್ಟೆನ್ಸ್ ಏನಾದರೂ ಇನ್ಕ್ರೀಸ್ ಆದರೆ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ ಅಂತ ಕೇಳಿದರೆ, ಫಸ್ಟ್ ಆಫ್ ಆಲ್ ಎರಡು ಕೇಸ್ನ ನಾವಿಲ್ಲಿ ಡಿಸ್ಕಸ್ ಮಾಡಬೇಕಾಗುತ್ತೆ. ಒಂದು, ಎರಡೂ ಕೂಡ ಸೇಮ್ ಚಾರ್ಜ್ ಇದ್ದಾಗ, ಈ Q1 ಆ್ಯಂಡ್ Q2 ಬೋತ್ ಆರ್ ಲೈಕ್ ಚಾರ್ಜಸ್. ಲೈಕ್ ಚಾರ್ಜಸ್ ಆಗಿದೆ, ಎರಡು ಪ್ಲಸ್ ಇರ್ಬೋದು ಅಥವಾ ಮೈನಸ್ ಇರ್ಬೋದು. ಪ್ರಾಡಕ್ಟ್ ಏನಾಗುತ್ತೆ, Q1 ಇಂಟು Q2 ಗ್ರೇಟರ್ ದ್ಯಾನ್ 0 ಆಗುತ್ತಲ್ವಾ, ಆರ್ ಪಾಸಿಟಿವ್ ಆಗುತ್ತಲ್ವಾ. ನೋಡಿ, ಇದು ಮೈನಸ್, ಇದು ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್, ಇವೆರಡು ಗ್ರೇಟರ್ ದ್ಯಾನ್ 0 ಆಗುತ್ತೆ. ಈಗ ನೋಡಿ, ಈ ಕೇಸಲ್ಲಿ ಯು ಇಫ್ ಆರ್ ಏನಾದರೂ ಇನ್ಕ್ರೀಸ್ ಆಯಿತು ಅಂದರೆ, ಆರ್ ಇನ್ಕ್ರೀಸ್ ಆಯಿತು, ಡಿನಾಮಿನೇಟರ್ ಇನ್ಕ್ರೀಸ್ ಆಗ್ತಿದೆ ಅಂದರೆ ನ್ಯೂಮರೇಟರ್ ಏನಾಗಬೇಕು, ಡಿಕ್ರೀಸ್ ಆಗಬೇಕು. ಮೀನ್ಸ್ ಕ್ವಾಂಟಿಟಿ ಏನಾಗಬೇಕು, ಡಿಕ್ರೀಸ್ ಆಗಬೇಕು. ಇದು ಯಾವಾಗ ಡಿಕ್ರೀಸ್ ಆಗುತ್ತೆ, ಎರಡೂ ಕೂಡ ಲೈಕ್ ಚಾರ್ಜಸ್ ಇದ್ದಾಗ. ಸೇ ಫಾರ್ ಎಕ್ಸಾಂಪಲ್, ಎರಡು ಅನ್ಲೈಕ್ ಚಾರ್ಜಸ್ ಇದೆ ಅಂತ ತಿಳ್ಕೊಳ್ಳಿ. Q1 ಆ್ಯಂಡ್ Q2 ಒಂದು ಪ್ಲಸ್ ಇದೆ, ಇನ್ನೊಂದು ಮೈನಸ್ ಇದೆ. ಆಗ ಪ್ರಾಡಕ್ಟ್ ಮಾಡಿದಾಗ ಏನಾಗುತ್ತೆ, ನೆಗೆಟಿವ್ ಬರುತ್ತಲ್ವಾ, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಸೊ ಯು ಏನಾಗುತ್ತೆ, -1/4 pi epsilon naught Q1 Q2 divided by r ಆಗುತ್ತೆ. ಈಗೇನಾದರೂ ನೀವು ಆರ್ನ ಇನ್ಕ್ರೀಸ್ ಮಾಡಿದರೆ, ಈ ಕ್ವಾಂಟಿಟಿ ಇನ್ಕ್ರೀಸ್ ಮಾಡಿದರೆ ಈ ಹೋಲ್ ಕ್ವಾಂಟಿಟಿ ಡಿಕ್ರೀಸ್ ಆಗುತ್ತೆ. ಬಟ್ ನೆಗೆಟಿವ್ ಸೈನ್ ಇದೆ, ನೆಗೆಟಿವ್ ಸೈನ್ ಇರೋದ್ರಿಂದ ಯು ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಪಾಸಿಟಿವ್ ಸೈನ್ ಇದೆ, ಸೊ ಆರ್ ಇನ್ಕ್ರೀಸ್ ಆದಂಗೆ ಯು ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗುತ್ತೆ. ಮೀನ್ಸ್ ನೋಡಿ, ಈಗ -5 ಮತ್ತು -2 ಅಲ್ಲಿ ತೊಗೊಂಡ್ರೆ ನಮಗೆ -2 ಈಸ್ ಗ್ರೇಟರ್ ಆ್ಯಸ್ ಕಂಪೇರ್ಡ್ ಟು -5. ಇದು ಕೇಸಲ್ಲಿ ಅಷ್ಟೇ, ಇಲ್ಲಿ ಆರ್ ಇನ್ಕ್ರೀಸ್ ಆದಂಗೆ ಹೋಲ್ ಕ್ವಾಂಟಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಬಿಕಾಸ್ ಆಫ್ ದಿಸ್ ಮೈನಸ್ ಸೈನ್ ಯು ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಎರಡು ಚಾರ್ಜಸ್ ಲೈಕ್ ಆಗಿದ್ರೆ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ ಡಿಕ್ರೀಸಸ್ ಆ್ಯಸ್ ಆರ್ ಇನ್ಕ್ರೀಸಸ್. ಅನ್ಲೈಕ್ ಚಾರ್ಜಸ್ ಕೇಸಲ್ಲಿ ಏನಾಗುತ್ತೆ, ಆ್ಯಸ್ ಆರ್ ಇನ್ಕ್ರೀಸ್ ಆದರೆ ಪೊಟೆನ್ಷಿಯಲ್ ಎನರ್ಜಿ increases. So answer for the question may increases or decreases depending upon the sign of the charges. We move on to the next question from 2018. The question is, a mass of 1 kg carries a charge of 2 coulomb is accelerated through a potential of 1 volt. The velocity acquired by it is. ಇದನ್ನು ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಇನ್ 2019 ಕ್ವಶನ್ ನಂಬರ್ 44 ಅಲ್ಲೂ ಕೂಡ ಅದೇ ಕಾನ್ಸೆಪ್ಟ್ನ ಯೂಸ್ ಮಾಡಿದ್ದೀನಿ. 2020 50th ಮೀನ್ಸ್ 2020ನಲ್ಲೂ ಕೂಡ ಅದೇ ಕಾನ್ಸೆಪ್ಟ್ನ ಯೂಸ್ ಮಾಡಿದ್ದೀನಿ. ಮೀನ್ಸ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ದ ಪೊಟೆನ್ಷಿಯಲ್, ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಕ್ಯೂ ವಿ. ಅದನ್ನು ಯೂಸ್ ಮಾಡ್ಕೊಳ್ಳಿ, ಸಾಲ್ವ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ 5 ಕೆಪಾಸಿಟರ್ಸ್ ಆರ್ ಅರೇಂಜ್ಡ್ ಆಸ್ ಶೋನ್ ಇನ್ ದ ಫಿಗರ್. ಹಾಗಾದರೆ ವಾಟ್ ಈಸ್ ದ ಈಕ್ವಿವ್ಯಾಲೆಂಟ್ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತ ಹೇಳಿದ್ದಾರೆ. ನೋಡಿ, ಈ ಟೈಪು 5 ಕೆಪಾಸಿಟರ್ಸ್ನ ನಿಮಗೆ ಅರೇಂಜ್ಮೆಂಟ್ ಮಾಡಿರ್ತಕ್ಕಂಥದ್ದು ಕೊಟ್ಟಿದ್ರೆ ಆಲ್ಮೋಸ್ಟ್ ನಿಮಗೆ ವೀಟ್ಸ್ಟೋನ್ ನೆಟ್ವರ್ಕಲ್ಲಿ ಅರೇಂಜ್ಮೆಂಟ್ ಆಗಿರುತ್ತೆ. ನೋಡಿ, ಇದನ್ನು ರೆಡ್ಯೂಸ್ ಮಾಡ್ಕೊಳ್ತಾ ಹೋಗೋಣ. ಸರ್ಕ್ಯೂಟ್ನ ರೀಕನ್ಸ್ಟ್ರಕ್ಟ್ ಮಾಡಿದರೆ, ನಾನು ಪ್ರೀವಿಯಸ್ಸಲ್ಲಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ, ಕೆಪಾಸಿಟರ್ ಬೇಸ್ಡ್ ಪ್ರಾಬ್ಲಮ್. ಅದೇ ಟೈಪ್ ಇದನ್ನು ಸಾಲ್ವ್ ಮಾಡ್ತೀನಿ. ನೋಡಿ, ಇದು ಪಾಯಿಂಟ್ ಎ ಆಗಿದ್ರೆ ಇಲ್ಲಿ ಯಾವುದೇ ರೀತಿ ಕೆಪಾಸಿಟರ್ ಇಲ್ಲ, ಹಾಗಾಗಿ ಈ ಪಾಯಿಂಟು ಕೂಡ ಎ ಆಗುತ್ತೆ. ಇಲ್ಲಿ ನೋಡಿ, ಕೆಪಾಸಿಟರ್ ಇದೆ, ಹಾಗಾಗಿ ಈ ಪಾಯಿಂಟು ಡಿಫ್ರೆಂಟ್. ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ಲು ಡಿಫ್ರೆಂಟ್ ಇರುತ್ತೆ. ನಾನು ಆ ಪಾಯಿಂಟ್ನ ಡಿ ಅಂತ ತಗೊಳ್ತೀನಿ. ಸೊ ಇದು ಡಿ ಆಗಿದೆ ಅಂದರೆ ಇಲ್ಲಿ ಯಾವುದೇ ರೀತಿ ಕೆಪಾಸಿಟರ್ ಇಲ್ಲ, ಇಲ್ಲೂ ಕೂಡ ಡಿ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಕೆಪಾಸಿಟರ್ ಇಲ್ಲ, ಈ ಪಾಯಿಂಟು ಕೂಡ ಡಿ ಆಗುತ್ತೆ. ನೋಡಿ, ಈ ಪಾಯಿಂಟ್ ಬಿ ಆಗಿದ್ರೆ ಇದು ಕೂಡ ಬಿ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಕೆಪಾಸಿಟರ್ ಇಲ್ಲ, ಇಲ್ಲಿ ಕೆಪಾಸಿಟರ್ ಕನೆಕ್ಟ್ ಮಾಡಿದರೆ, ಹಾಗಾಗಿ ಈ ಪಾಯಿಂಟು ಬಿ ಆಗಲ್ಲ, ಇದು ಡಿಫ್ರೆಂಟ್ ಪಾಯಿಂಟು. ಐ ವಿಲ್ ಟೇಕ್ ಇ. ಇದು ಕೂಡ ಏನಾಗುತ್ತೆ, ಇ ಆಗುತ್ತೆ. ಇದು ಕೂಡ ಏನಾಗುತ್ತೆ, ಇ ಆಗುತ್ತೆ. ಸೊ ನಾನು ರೀಕನ್ಸ್ಟ್ರಕ್ಟ್ ಮಾಡಿದರೆ ಇದನ್ನು, ಸೇ ದಿಸ್ ಇಸ್ ಎ, ದಿಸ್ ಇಸ್ ಬಿ, ಇಲ್ಲಿ ನಾನು ಡಿ ಅಂತ ತೊಗೊಳ್ತೀನಿ, ಇಲ್ಲಿ ಇ ಅಂತ ತೊಗೊಳ್ತೀನಿ. ನೋಡಿ, ಒಂದೊಂದೇ ಕೆಪಾಸಿಟರ್ನ ಬರ್ಕೊಳ್ತಾ ಹೋಗೋಣ. ಎ ಇಂದ ಡಿಗೆ 4 ಮೈಕ್ರೋಫ್ಯಾರಡ್ ಕೆಪಾಸಿಟರ್ ಇದೆ, ಎ ಇಂದ ಡಿಗೆ.
4 ಮೈಕ್ರೋಫ್ಯಾರಡ್. ನೋಡಿ ಈ ಕೆಪಾಸಿಟರ್ ಎಲಿಮಿನೇಟ್ ಆಯಿತು. ಮತ್ತೆ ಎ ಇಂದ ಹೀಗೆ 4 ಮೈಕ್ರೋಫ್ಯಾರಡ್ ಕೆಪಾಸಿಟರ್, ಎ ಇಂದ ಹೀಗೆ ದಿಸ್ ಇಸ್ 4 ಮೈಕ್ರೋಫ್ಯಾರಡ್ ಕೆಪಾಸಿಟರ್. ಸೊ ಈ ಕೆಪಾಸಿಟರ್ ಎಲಿಮಿನೇಟ್ ಆಯಿತು. ನೆಕ್ಸ್ಟ್ ನೋಡಿ ಬಿ ಇಂದ ಡಿಗೆ 4 ಮೈಕ್ರೋಫ್ಯಾರಡ್, ಬಿ ಇಂದ ಡಿಗೆ 4 ಮೈಕ್ರೋಫ್ಯಾರಡ್. ಸೊ ಈ ಕೆಪಾಸಿಟರ್ ಕೂಡ ಎಲಿಮಿನೇಟ್ ಆಯಿತು. ನೆಕ್ಸ್ಟ್ ಬಿ ಇಂದ ಹೀಗೆ 1 more 4 ಮೈಕ್ರೋಫ್ಯಾರಡ್ ಕೆಪಾಸಿಟರ್, 4 ಮೈಕ್ರೋಫ್ಯಾರಡ್ ಕೆಪಾಸಿಟರ್, ಇದು ಕೂಡ ಎಲಿಮಿನೇಟ್ ಆಯಿತು. ನೆಕ್ಸ್ಟ್ ಡಿ ಇಂದ ಹೀಗೆ ಒಂದು ಕೆಪಾಸಿಟರ್ ಇದೆ 4 ಮೈಕ್ರೋಫ್ಯಾರಡ್, 4 ಮೈಕ್ರೋಫ್ಯಾರಡ್ ಕೆಪಾಸಿಟರ್. ಈ ರೀತಿ ಕನೆಕ್ಷನ್. ನಮಗೆ ಈ ಪಾಯಿಂಟಲ್ಲಿ ನಡುವಿನ ಈಕ್ವಿವಾಲೆಂಟ್ ಕೆಪಾಸಿಟೆನ್ಸ್ ಬೇಕು. ನೋಡಿ ಇದು ವೀನ್ಸ್ಟೋನ್ ನೆಟ್ವರ್ಕ್ ಶೇಪಲ್ಲಿ ಇದೆಯಲ್ವಾ. ಸೇ ಪಿ ಕ್ಯೂ ಆರ್ ಎಸ್ ಅಂತ ತಗೊಂಡ್ರೆ ಪಿ ಬೈ ಕ್ಯೂ ಇಸ್ ಈಕ್ವಲ್ ಟು ಆರ್ ಬೈ ಎಸ್ ಆಗುತ್ತಲ್ವಾ. 4/4 ಇಸ್ ಈಕ್ವಲ್ ಟು 1. ಸೊ 4/4 ಇಸ್ ಈಕ್ವಲ್ ಟು 1. ಯಾವಾಗ ವೀಟ್ಸ್ಟೋನ್ ನೆಟ್ವರ್ಕ್ ಬ್ಯಾಲೆನ್ಸ್ ಆಗುತ್ತೋ ಆಗ ಈ ಮಿಡಲ್ ಅಲ್ಲಿ ಇರ್ತಕ್ಕಂತಹ ಕೆಪಾಸಿಟರಿನ ಯುಟಿಲೈಸೇಷನ್ ಇಲ್ಲ, ಅದನ್ನ ಎಲಿಮಿನೇಟ್ ಮಾಡ್ಬೋದು. ಸೊ ಇದರಿಂದ ಯಾವುದೇ ರೀತಿ ಯೂಸ್ ಇಲ್ಲ. ನಿಮಗೆ ಕೊಡ್ತಕ್ಕಂಥದ್ದು ಆಲ್ಮೋಸ್ಟ್ ಬ್ಯಾಲೆನ್ಸ್ಡೇ ಕೊಟ್ಟಿರ್ತಾರೆ, ಎಸ್ಪೆಷಲಿ ಸಿ ಇ ಟಿನಲ್ಲಿ ನಿಮಗೆ ಅನ್ಬ್ಯಾಲೆನ್ಸ್ಡ್ ಕೊಡಲ್ಲ. ಸೊ ಈಗೇನಾಯ್ತು, ಇದು ಬ್ಯಾಲೆನ್ಸ್ಡ್ ಆಗಿರೋದ್ರಿಂದ ಈ ಮಿಡಲ್ ಅಲ್ಲಿ ಇರ್ತಕ್ಕಂಥ ಕೆಪಾಸಿಟರ್ನ ನಾನು ತೆಗೆದು ಬಿಡ್ತೀನಿ, ಅದನ್ನ ಯೂಸ್ ಇಲ್ಲ. ಓಕೆ, ಈಗ ನೋಡಿ ಇವೆರಡು ಕೆಪಾಸಿಟರ್ ಏನಾಗಿದೆ, ಸೀರೀಸ್ ಅಲ್ಲಿ ಇದೆಯಲ್ವಾ. ಸೀರೀಸ್ ಅಲ್ಲಿ ಇದ್ದೇ ಹೇಳಿದೆ, ಸೀರೀಸ್ ಅಲ್ಲಿ ಇದ್ದಾಗ ಎರಡು ಐಡೆಂಟಿಕಲ್ ಕೆಪಾಸಿಟರ್ ಇದ್ರೆ ಕೆಪಾಸಿಟೆನ್ಸ್ ಇಸ್ ಸಿ ಬೈ ಎನ್ ಆಗಿರುತ್ತಲ್ವಾ. ಸಿ ಎಷ್ಟಿದೆ 4, ಎನ್ ಎಷ್ಟಿದೆ 2 ಕೆಪಾಸಿಟರ್. ಸೊ 2 ಮೈಕ್ರೋಫ್ಯಾರಡ್. ಎರಡನ್ನು ಎಲಿಮಿನೇಟ್ ಮಾಡಿದರೆ ನಿಮಗೆ ಏನು ಬಂತು 2 ಮೈಕ್ರೋಫ್ಯಾರಡ್. ಅದೇ ರೀತಿ ಇಲ್ಲೂ ಕೂಡ ಏನಾಯಿತು 2 ಮೈಕ್ರೋಫ್ಯಾರಡ್, 2 ಮೈಕ್ರೋಫ್ಯಾರಡ್ 2 ಮೈಕ್ರೋಫ್ಯಾರಡ್ ಪ್ಯಾರಲಲ್ ಏನಾಗಿರುತ್ತೆ ಎನ್ ಇಂಟು ಸಿ ಅಲ್ವಾ. ಎನ್ ಇಸ್ ಟು ಕೆಪಾಸಿಟರ್ ಇಸ್ 2 ಮೈಕ್ರೋಫ್ಯಾರಡ್. ಸೊ ಆನ್ಸರ್ ಇಸ್ 4 ಮೈಕ್ರೋಫ್ಯಾರಡ್. ನೆನ್ಪಿಟ್ಕೊಳ್ಳಿ, 4 ಕೆಪಾಸಿಟರ್ಸ್ ಆಗಿರ್ಬೋದು, 4 ರೆಸಿಸ್ಟರ್ಸ್ ಆಗಿರ್ಬೋದು, ವೀಟ್ಸ್ಟೋನ್ ನೆಟ್ವರ್ಕ್ ಶೇಪಲ್ಲಿ ಏನಾದರೂ ಕನೆಕ್ಟ್ ಆಗಿದ್ರೆ ಎಲ್ಲಕ್ಕೂ ಸೇಮ್ ಕೆಪಾಸಿಟೆನ್ಸು ಮತ್ತು ರೆಸಿಸ್ಟೆನ್ಸ್ ಇದ್ದರೆ ಈಕ್ವಿವ್ಯಾಲೆಂಟ್ ಕೆಪಾಸಿಟೆನ್ಸ್ ಅದೇ ಆಗಿರುತ್ತೆ. ಇಲ್ಲಿ 4 ಮೈಕ್ರೋಫ್ಯಾರಡ್ ಆಗಿರೋದ್ರಿಂದ ಇಲ್ಲೂ ಕೂಡ ಆನ್ಸರು 4 ಮೈಕ್ರೋಫ್ಯಾರಡ್ ಆಗಿರುತ್ತೆ. ಯಾವಾಗ ಎಲ್ಲ ಕೆಪಾಸಿಟರ್ನ ವ್ಯಾಲ್ಯೂ ಸೇಮ್ ಇರಬೇಕು. ಓ, ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ದ ಗಿವನ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಫ್ರಮ್ 2018. The work done to move a charge on an equipotential surface is. ನೋಡಿ equipotential surface ಅಂತ ಅಂದರೆ ಕ್ವಶನ್ ನಂಬರ್ 3 ಫ್ರಮ್ 2018. Equipotential surface is the surface which is having a constant potential. Means for example if you take the surface, this is the surface, means having a potential 10 volt. ಈ ಪಾಯಿಂಟಲ್ಲೂ ಕೂಡ 10 ವೋಲ್ಟ್ ಆಗಿರುತ್ತೆ, ಈ ಪಾಯಿಂಟಲ್ಲೂ 10 ವೋಲ್ಟು, ಈ ಪಾಯಿಂಟಲ್ಲೂ 10 ವೋಲ್ಟ್. ವೆನ್ ದಿಸ್ ಇಸ್ ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆಗಿದ್ದಾಗ, ಸೊ ಎಲ್ಲ ಪಾಯಿಂಟಲ್ಲೂ ಏನಾಗಿರುತ್ತೆ ಪೊಟೆನ್ಷಿಯಲ್ಲು ಸೇಮ್ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಚಾರ್ಜನ್ನ ಈ ಪಾಯಿಂಟಿಂದ ಎ ಪಾಯಿಂಟಿಂದ ಬಿಗೆ ಮೂವ್ ಮಾಡೋಕ್ಕೆ ವರ್ಕ್ ಡನ್ ಇಸ್ ನಥಿಂಗ್ ಬಟ್ ಚಾರ್ಜ್ ಇಂಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಲ್ವಾ. ಚಾರ್ಜ್ ಇಸ್ ಕ್ಯೂ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು, ಈ ಪಾಯಿಂಟಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ, ಈ ಪಾಯಿಂಟಲ್ಲಿ ಅಷ್ಟೇ ಪೊಟೆನ್ಷಿಯಲ್. ಸೊ ಚೇಂಜ್ ಇನ್ ಪೊಟೆನ್ಷಿಯಲ್ ಏನಾಗುತ್ತೆ 0 ಆಗುತ್ತೆ. ಸೊ ವರ್ಕ್ ಡನ್ ಏನಾಗಿರುತ್ತೆ 0. ಸೊ ವರ್ಕ್ ಡನ್ to move a charge on an equipotential surface is 0. This is very important concept. So answer for the question is 0. Next question, fourth question from 2018. Two capacitors of 3 microfarad and 6 microfarad are connected in series. A potential difference of 900 volt is applied across the combination. They are then disconnected and reconnected in parallel. The potential difference across the combination is. ನೋಡಿ ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಎರಡು ಕೆಪಾಸಿಟರ್ಸ್ ಇದೆ 3 ಮೈಕ್ರೋಫ್ಯಾರಡ್ 6 ಮೈಕ್ರೋಫ್ಯಾರಡ್, ಅದನ್ನು 900 ವೋಲ್ಟ್ಗೆ ಸಪ್ಲೈ ಮಾಡಿದ್ದಾರೆ. ಇದನ್ನು ಡಿಸ್ಕನೆಕ್ಟ್ ಮಾಡಿ ಪ್ಯಾರಲಲ್ ಕಾಂಬಿನೇಷನ್ ಮಾಡಿದಾಗ ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತಿದೆ, ಯಾವುದೇ ಎರಡು ಕೆಪಾಸಿಟರ್ಸ್ನ ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದರೆ ಪೊಟೆನ್ಷಿಯಲ್ ಅಕ್ರಾಸ್ ಈಚ್ ಕೆಪಾಸಿಟರ್ ವಿಲ್ ಬಿ ಸೇಮ್. ದಟ್ ಕೆಪಾಸಿಟೆನ್ಸ್ನ ನಾವೇನಂತ ಕರಿತೀವಿ ಕಾಮನ್ ಪೊಟೆನ್ಷಿಯಲ್. ಕಾಮನ್ ಪೊಟೆನ್ಷಿಯಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, C1 V1 ಪ್ಲಸ್ C2 V2 ಡಿವೈಡೆಡ್ ಬೈ C1 ಪ್ಲಸ್ C2. ಈಗ ನಮಗೆ C1 C2 ಗೊತ್ತಿದೆ, V1 V2ನ ಕ್ಯಾಲ್ಕುಲೇಟ್ ಮಾಡಬೇಕು. ನೆನಪಿರಲಿ, ಯಾವುದೇ ಒಂದು ಕೆಪಾಸಿಟರ್ಸ್ನ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದೀವಿ ಅಂದರೆ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ವಿಲ್ ಬಿ ಸೇಮ್. ರೆಸಿಸ್ಟರಲ್ಲಿ ಕರೆಂಟ್ ಸೇಮ್ ಆಗಿರುತ್ತೆ, ಅದೇ ರೀತಿ ಇಲ್ಲಿ ಏನಾಗಿರುತ್ತೆ ಚಾರ್ಜ್ ಸೇಮ್ ಆಗಿರುತ್ತೆ. ಸೊ ಚಾರ್ಜ್ ಆನ್ ದ ಕೆಪಾಸಿಟರ್ 1 ಇಸ್ ಈಕ್ವಲ್ ಟು ಚಾರ್ಜ್ ಆನ್ ದ ಕೆಪಾಸಿಟರ್ಸ್ 2. ಸೊ C1 V1 ಇಸ್ ಈಕ್ವಲ್ ಟು C2 V2 ಬಿಕಾಸ್ V1 V ಇಸ್ ಡಿಫ್ರೆಂಟ್ ಅಲ್ವಾ. ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಗಿದೆಯೋ ಇಲ್ಲಿ ಡಿಫ್ರೆಂಟ್ ಇರುತ್ತೆ. ಸೊ V1 and V2 ಅಂತ ತಗೊಂಡಿದ್ದೀನಿ. V1 is the potential across the capacitor 1, V2 is the potential across the capacitor 2. ಇದು C1, ಇದು C2.
ನನ್ನ ಟಾಸ್ಕ್ ಏನಂದರೆ ಇಲ್ಲಿ V1 V2ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ V1 ಬೈ V2 ಇಸ್ ಈಕ್ವಲ್ ಟು ಏನಾಯಿತು C2 ಬೈ C1. C2 ಎಷ್ಟಿದೆ 6 ಇದೆ, C1 ಎಷ್ಟಿದೆ 3 ಇದೆ. ಸೊ 3 1s 3 2s. ಸೊ V1 ಇಸ್ ಈಕ್ವಲ್ ಟು 2 ಟೈಮ್ಸ್ V2 ಆಯಿತು. ವಿ ನೋ ದ್ಯಾಟ್ ಪೊಟೆನ್ಷಿಯಲ್ ಟೋಟಲ್ ಪೊಟೆನ್ಷಿಯಲ್ ಏನಾಗಿರಬೇಕು V1 ಪ್ಲಸ್ V2 ಇದಕ್ಕೆ ಈಕ್ವಲ್ ಆಗಿರಬೇಕಲ್ವಾ 900. ಸೊ V1 ಏನಾಗಿದೆ 2V2 ಪ್ಲಸ್ V2 ಇಸ್ ಈಕ್ವಲ್ ಟು 900. ಸೊ V2 ಇಸ್ ಈಕ್ವಲ್ ಟು ಏನಾಯಿತು 300 ವೋಲ್ಟ್ ಆಯಿತು. V2 300 ಆದರೆ V1 ಎಷ್ಟಾಯಿತು 600 ವೋಲ್ಟ್. ನೋಡಿ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ VC ಇಸ್ ಈಕ್ವಲ್ ಟು C1 ಈಸ್ 3 ಇಂಟು V1 ಈಸ್ 600 ಪ್ಲಸ್ 6 ಇಂಟು 300 divided by 3 plus 6. So 18 plus here also 18 means 1800 divided by 9. This is 3600 divided by 9. So 9 9 So common potential ಎಷ್ಟು ಬಂತು 400 volt. So this is the answer for the given question.